हरि ओम नारायणार्य परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वित्ताय नमो नमस्ते धर्म विज्ञान वैराग्य परमेश्वर शारिणः आनंदतीर्थ भगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि वक्रतुंड महाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिप्रत्ययमुनिं श्रीपादराजसन्मणिं व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरुन् वैदग्ध्यवारान्निधिं श्रीसत्यव्रतराघवेन्द्रमुनिपान् सद्बोधसध्यानपान् सत्यधीर कराब्जोत्थ ज्ञान वैराग्य सागरः सत्य ज्ञानाख्यतरणिः स्वान्तध्वान्तं निकृन्ततो विद्यार्यां हृदाचार्यं वेद ज्ञानाब्धिरञ्जनं दुर्मतध्वान्तमार्तण्डं सत्यध्यानमुनिं भजे सत्याविद्य कराब्जोत्थान् पञ्चाशद्वर्षपूर्वकान् सत्यप्रमोतीर्थार्यान् नवमिन्यारसुधार्तान् शास्त्रेषु पारदृष्टानं शास्त्रज्ञेषु वत्सं दीनभक्तोद्धारकरं सत्यात्मानं नित्यं भजे विद्यापीठ विधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम् महाभारत तात्पर्ಯದಲ್ಲಿ 4ನೇ ಅಧ್ಯಾಯದ 29ನೇ ಶ್ಲೋಕ ಇವಾಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಮದೇವರು ಜನಕ ಮಹಾರಾಜನ ಪಟ್ಟಣಕ್ಕೆ ಬಂದು ಅಲ್ಲಿ ಆ ಸೀತಾ ಸ್ವಯಂವರದಲ್ಲಿ ಧನುರ್ಭಂಗವನ್ನ ಮಾಡಿದ್ದಾರೆ. ಆಗ ಸೀತಾದೇವಿ ಅವಳು ಆ ಮಾಲೆಯನ್ನ ತಮ್ಮ ಕೈಯಲ್ಲಿರ್ತಕ್ಕಂತಹ ಮಾಲೆಯನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾಳೆ ಎಂಬ ವಿಚಾರವನ್ನ ನಾವು ತಿಳಿದಿದ್ದೇವೆ. ಅದಾದ ಮೇಲೆ ಈ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವಾಗ ತತಃ ಪ್ರಮೋದೋ ನಿತರಾಂ ಜನಾನಾಂ ವಿದೇಹಪುರ್ಯಾಂ ಅಭವತ್ ಸಮಂತಾತ್ ರಾಮಂ ಸಮಾಲೋಕ್ಯ ನರೇಂದ್ರ ಪುತ್ರ್ಯ ಸಮೇತಂ ಆನಂದ ನಿಧಿಂ ಪರೇಶಂ. ಯಾವಾಗ ಸೀತಾ ಸಮೇತರಾಗಿ ರಾಮದೇವರಿದ್ದಾರೆ ಆಗ ಎಲ್ಲ ಆ ಜನಕ ಮಹಾರಾಜನ ಪಟ್ಟಣದಲ್ಲಿರ್ತಕ್ಕಂತಹ ಎಲ್ಲ ಜನರಿಗೆ ಬಹಳ ಸಂತೋಷವಾಗಿದೆ. ತತಃ ಪ್ರಮೋದ, ಪ್ರಮೋದ ಎಂಬ ಶಬ್ದಕ್ಕೆ ಸಂತೋಷ ಅಂತ ಅರ್ಥ. ಪ್ರಕೃಷ್ಟವಾದ ಮೋದ ಅದೇ ಪ್ರಮೋದ. ಹೀಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಜನರಿಗೆ, ಯಾರು ಸಾತ್ವಿಕರು ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ. ಯಾಕೆ? ನರೇಂದ್ರ ಪುತ್ರ್ಯ, ನರೇಂದ್ರ ಅಂದ್ರೆ ರಾಜ, ನರರಲ್ಲಿ ಶ್ರೇಷ್ಠ ಜನಕ ಮಹಾರಾಜ. ಆ ಜನಕ ಮಹಾರಾಜನ ಮಗಳು ಸೀತಾದೇವಿ, ಸೀತಾ ಸಮೇತನಾಗಿರತಕ್ಕಂತಹ ಆನಂದ ನಿಧಿಂ ಪರೇಶಂ ರಾಮಂ ಸಮಾಲೋಕ್ಯ. ಪರೇಶ ಎಲ್ಲರಿಗೂ ಉತ್ತಮ, ಪರ ಅಂದ್ರೆ ಶ್ರೇಷ್ಠರು. ಶ್ರೇಷ್ಠರಾದವರು ಯಾರು ಜಗತ್ತಿನಲ್ಲಿ ಅಂದ್ರೆ ಅನೇಕ ಋಷಿಗಳು, ದೇವತೆಗಳು, ಬ್ರಹ್ಮಾದಿಗಳು. ಅವರಿಗೆ ಈಶ ನಿಯಾಮಕನಾಗಿರ್ತಕ್ಕಂಥವರು ಪರಮಾತ್ಮ. ಅಂತಹ ಆನಂದ ನಿಧಿ, ಆನಂದದ ಒಂದು ದೊಡ್ಡದಾಗಿರ್ತಕ್ಕಂತಹ ಸಾಗರದಂತೆ ಇದ್ದಾನೆ ಪರಮಾತ್ಮ. ಆನಂದ ತುಂಬಿರತಕ್ಕಂಥವನು ಪರಮಾತ್ಮ. ಅಂತಹ ರಾಮದೇವರನ್ನ ಎಲ್ಲರೂ ನೋಡಿದ್ದಾರೆ. ನೋಡಿ ಅವರು ಸಂತೋಷ ಪಟ್ಟಿದ್ದಾರೆ. ಸಹಜವಾಗಿಯೇನೆ ನಾವು ಅನೇಕ ಸುಂದರವಾಗಿರ್ತಕ್ಕಂತಹ ವಸ್ತುಗಳನ್ನ ಕಂಡಾಗ ನಮಗೆ ಸಂತೋಷವಾಗ್ತದೆ. ಅಂತಹದ್ದು ಸ್ವಯಂ ಸಾಕ್ಷಾತ್ ಪರಮಾತ್ಮ ನಾರಾಯಣ ಹಾಗೂ ಸೀತಾದೇವಿ, ಲಕ್ಷ್ಮೀದೇವಿ ಇವರಿಬ್ಬರನ್ನು ನೋಡಿದಾಗ
ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ? ಅವಶ್ಯವಾಗಿ ಎಲ್ಲರಿಗೂ ಸಂತೋಷವಾಗ್ತದೆ. ಹೀಗಾಗಿ ಆ ಜನಕ ಮಹಾರಾಜ ಪಟ್ಟದಲ್ಲಿರತಕ್ಕಂತಹ ಎಲ್ಲ ಭಕ್ತರು ಬಹಳ ಸಂತೋಷ ಪಟ್ಟಿದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಬಹಳ ಒಂದು ವಿಷಯವನ್ನ ಒಂದು ಶಬ್ದ ತೋರಿಸ್ಕೊಟ್ಟಿದ್ದಾರೆ. ಆನಂದ ನಿಧಿ. ರಾಮದೇವರಿಗೆ ಸೀತಾದೇವಿಯನ್ನ ವಿವಾಹ ಮಾಡಿಕೊಂಡಿದ್ದಕ್ಕೆ ನೋಡಿದ್ದಕ್ಕೆ ಸಂತೋಷ ಪಟ್ಟರು, ರಾಮದೇವರಿಗೆ ಆನಂದವಾಯಿತು ಅಂತ ತಿಳಿಯಬೇಡ್ರಿ. ಸ್ವಯಂ ಪರಮಾತ್ಮ ಆನಂದ ರೂಪನಾಗಿದ್ದಾನೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಈ ತರಹದ ಒಂದು ಪ್ರಸಂಗ ಇದೆ. ಏನ್ ಪ್ರಸಂಗ ಇದೆ ಅಂತಂದ್ರೆ, ನಮಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ರಾಜ್ಯ ಬೇಕು, ಐಶ್ವರ್ಯ ಬೇಕು. ಅವರಿದ್ದಾಗ ನಮಗೆ ಸಂತೋಷ, ಇಲ್ಲ ಅಂದ್ರೆ ನಮಗೆ ಸಂತೋಷ ಇರೋದಿಲ್ಲ. ಅದೇ ರೀತಿಯಾಗಿ ರಾಮದೇವರಿಗೆ ಅಂತ ತಿಳಿದುಕೊಳ್ಳಬೇಡಿ. ಅವನ ಸೀತಾದೇವಿ ಬಂದಳು, ಸೀತಾದೇವಿ ಸಿಕ್ಕಳು, ಅದಕ್ಕಾಗಿ ರಾಮನಿಗೆ ಸಂತೋಷವಾಯಿತು ಅಂತ ತಿಳಿಯಬೇಡಿ. ಸ್ವಯಂ ಪರಮಾತ್ಮ ಆನಂದ ರೂಪನಾಗಿದ್ದಾನೆ. ಸ್ವಯಂ ಪರಮಾತ್ಮ ಆನಂದ ರೂಪನಾದರೂ ಕೂಡ ಭಕ್ತರ ಮೇಲೆ ವಿಶೇಷವಾಗಿರುವಂತಹ ಒಂದು ಅನುಗ್ರಹವನ್ನ ಮಾಡುವುದಕ್ಕಾಗಿ, ಲಕ್ಷ್ಮೀದೇವಿ ಮೇಲೂ ವಿಶೇಷವಾದ ಅನುಗ್ರಹವನ್ನು ಮಾಡುವುದಕ್ಕಾಗಿ ರಾಮದೇವರು ಈ ಸ್ವಯಂವರವನ್ನ ತಾವು ನಡೆಸಿಕೊಟ್ಟಿದ್ದಾರೆ, ಸೀತಾದೇವಿ ವಿವಾಹ ಮಾಡಿಕೊಂಡಿದ್ದಾರೆ. ಈ ವಿಚಾರವನ್ನು ಕೂಡ ಶ್ರೀಮದಾಚಾರ್ಯರು ಆನಂದ ನಿಧಿಂ ಪರೇಶಂ ಅಂತ ಹೇಳೋದ್ರಿಂದ ತೋರಿಸ್ಕೊಟ್ಟಿದ್ದಾರೆ. ಅಂತಹ ಆ ಭಗವಂತನನ್ನ ಎಲ್ಲ ಸಜ್ಜನರು ನೋಡಿದ್ದಾರೆ. ಆಗ ಇನ್ನು ಇದು ವಿವಾಹವಾಗಿಲ್ಲ, ಸ್ವಯಂವರ ಮಾತ್ರ ಆಗಿದೆ. ವಿವಾಹ ನಡಿಬೇಕು. ಆ ವಿವಾಹ ನಡಿಬೇಕು ಅನ್ನೋಕ್ಕೋಸ್ಕರವಾಗಿ ಜನಕ ಮಹಾರಾಜ ಎಲ್ಲ ಆ ದಶರಥರಾಜನು ಹೇಳಿ ಕಳಿಸ್ತಾ ಇದ್ದಾನೆ. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೆ ಸಂಪ್ರೇಷಯಾಮಾಸ ತದಾಶು ಪಿತ್ರೆ ವಿದೇಹರಾಜೋ ದಶದಿಗ್ರಥಾಯ ಸತಂ ನಿಶಮ್ಯಾಶು ತುತೋಷ ಭೂಮಿಪಃ. ಲಕ್ಷ್ಮಿ ಸಾಕ್ಷಾತ್ ಸೀತಾದೇವಿನೇ ಲಕ್ಷ್ಮಿಯಾಗಿದ್ದಾಳೆ. ರಾಮದೇವರು ಸಾಕ್ಷಾತ್ ಪರಮಾತ್ಮ ನಾರಾಯಣ. ಹೀಗಾಗಿ ಆ ಸೀತೆಯಿಂದ ಸಹಿತನಾಗಿ ರಾಮದೇವರು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಾಣಿಸುವಂತೆ ಇದ್ದಾಗ ಆ ಕಾಲಕ್ಕೆ ವಿದೇಹ ರಾಜ, ಆ ಜನಕ ಮಹಾರಾಜ ತಕ್ಷಣ ಅವರ ತಂದೆ ದಶದಿಗ್ರಥಾಯ, ದಶರಥ ಅಂತ ರಾಜನ ಹೆಸರು. ಯಾಕೆ ಅಂತ ಕೇಳಿದ್ರೆ ಅದನ್ನು ಶ್ರೀಮದಾಚಾರ್ಯರು ಸೂಕ್ಷ್ಮವಾಗಿ ಇಲ್ಲಿ ತೋರಿಸ್ಕೊಡ್ತಾರೆ. ದಶದಿಗ್ರಥಾಯ ಅಂದ್ರೆ 10 ದಿಕ್ಕುಗಳಲ್ಲಿಯೂ ಕೂಡ ಯಾವ ತನ್ನ ರಥವನ್ನ ಓಡಿಸಲಿಕ್ಕೆ, ತೆಗೆದುಕೊಂಡು ಹೋಗಲಿಕ್ಕೆ ಸಮರ್ಥನಾಗಿದ್ದಾನೆಯೋ ಅಂತಹ ರಾಜನಿಗೆ ದಶರಥ ಅಂತ ಹೆಸರು ಹೇಳೋದು. 10 ರಥ ಉಳ್ಳವನು ಅಂತ ಅರ್ಥ ಅಲ್ಲ, 2 ಅರ್ಥವಾಗತ್ತೆ. ದಶರಥ ಅಂದ್ರೆ ನಾವು ಕೋಟ್ಯಧಿಪತಿ ಅಂತ ಒಬ್ಬನಿಗೆ ಹೇಳ್ತೀವಿ. ಯಾಕೆ? ಕೋಟಿ ಹಣ ಅವನಿಗಿದ್ರೆ ಹಾಗೆ ಹೇಳ್ತೀವಿ. ಹಾಗೆ ದಶರಥ ಅಂದ್ರೆ 10 ರಥಗಳಿದೆ ಅಂತ ಅಭಿಪ್ರಾಯದಿಂದ ಅಲ್ಲ, 10 ದಿಕ್ಕುಗಳಲ್ಲಿಯೂ ಕೂಡ ತನ್ನ ರಥವನ್ನ ನಡೆಸುವ ಸಾಮರ್ಥ್ಯವನ್ನ ಪಡೆದಿದ್ದಾನೆ. ಆದ್ದರಿಂದ ಅವನಿಗೆ ಆ ರಾಜನಿಗೆ ದಶರಥ ಎಂಬಂತಹ ಹೆಸರು ಇದೆ. ಅದಕ್ಕಾಗಿ ಶ್ರೀಮದಾಚಾರ್ಯ ದಶದಿಗ್ರಥಾಯ, 10 ದಿಕ್ಕುಗಳಲ್ಲಿಯೂ ತಮ್ಮ ರಥವನ್ನು ನೋಡಿಸ್ತಕ್ಕಂತಹ ಸಮರ್ಥನಾದ ರಾಜನಿಗೆ ಹೇಳಿ ಕಳಿಸ್ತಾ ಇದ್ದಾನೆ, ಈ ರೀತಿಯಾದ ಸ್ವಯಂವರವಾಗಿದೆ, ನೀವು ಬರಬೇಕು ಅಂತ. ಸತಂ ನಿಶಮ್ಯಾಶು ತುತೋಷ ಭೂಮಿಪಃ. ಅದನ್ನು ಕೇಳಿ ದಶರಥರಾಜನು ಕೂಡ ಬಹಳ ಸಂತೋಷ ಪಟ್ಟಿದ್ದಾನೆ. ತಕ್ಷಣ ಅಲ್ಲಿಂದ ಹೊರಟು ಬರ್ತಾ ಇದ್ದಾನೆ ದಶರಥ ರಾಜ. ಅಥಾತ್ಮಜಾಭ್ಯಾಂ ಸಹಿತ ಸಭಾರ್ಯೋ ಯಯೌ ಗಜಸ್ಯಂದನ ಪತ್ತಿಯುಕ್ತಯ ಸ್ವಸೇನಯಾಗ್ರೆ ಪ್ರಣಿಧಾಯ ಧಾತ್ರಿರಂ ವಸಿಷ್ಠಮಾಶ್ವೇವ ಸಯತ್ರ ಮೈಥಿಲಃ. ಅಥ ಆತ್ಮಜಾಭ್ಯಾಂ ಸಹಿತ ದಶರಥ ರಾಜ ಹೊರಟಿದ್ದಾನೆ. ಹೇಗೆ ಹೊರಟ? ಅವನಿಗೆ
ಒಟ್ಟಾರೆ 4 ಜನ ಮಕ್ಕಳು. ಹೀಗಾಗಿ ಇನ್ನಿಬ್ಬರು ಅಲ್ಲಿದ್ದಾರೆ, ರಾಮ ಲಕ್ಷ್ಮಣರು ಇಲ್ಲಿದ್ದಾರೆ. ಭರತ ಶತ್ರುಘ್ನರು ತಂದೆ ಜೊತೆಗೆ ಇದ್ದಾರೆ. ಆದ್ರಿಂದಾಗಿ ಅಥ ಆತ್ಮಜಾಭ್ಯಾಂ ಸಹಿತ ತನ್ನ ಇನ್ನಿಬ್ಬರು ಮಕ್ಕಳು ಭರತ ಹಾಗೂ ಶತ್ರುಘ್ನರು ಇವರಿಂದ ಸಹಿತರಾಗಿ ಸಭಾರ್ಯ ತನ್ನ ಎಲ್ಲ ಪತ್ನಿಯರಿಂದ ಸಹಿತನಾಗಿ ರಾಜ ಹೊರಟು ಬರ್ತಾ ಇದ್ದಾನೆ. ಆನೆ ಹಾಗೂ ರಥಗಳು, ಪದಾತಿಗಳು ಅಂದ್ರೆ ಕಾಲಿನಿಂದ ನಡೆಯುವಂತಹ ಸೈನಿಕರಿಗೆ ಪತ್ತಿ ಪದಾತಿ ಎಂದು ಕರೀತಾರೆ. ಸೇನೆಯಲ್ಲಿ ನಾನಾ ಪ್ರಕಾರಗಳಿದೆ. ರಥದಲ್ಲಿ ಕೂತ್ಕೊಂಡು ಹೋಗೋರು ಕೆಲವರು, ಕುದುರೆ ಮೇಲೆ ಕೂತ್ಕೊಂಡು ಹೋಗೋ ಕೆಲವರು, ಆನೆ ಮೇಲೆ ಕೂತ್ಕೊಂಡು ಹೋಗೋ ಕೆಲವರು, ಇನ್ನು ವಾಹನಗಳಿಲ್ಲದೆ ನಡೀತಾ ಹೋಗೋರು ಕೆಲವರು, ಅವರಿಗೆ ಪದಾತಿಗಳು ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಕ್ರಮದಲ್ಲಿ ಇರುವಂತಹ ಯಾವ ಸೈನಿಕರಿದ್ದಾರೆ ಹಾಗೂ ತನ್ನ ಪರಿವಾರವಿದೆ, ಆ ಎಲ್ಲ ಪರಿವಾರದಿಂದ ಸಹಿತರಾಗಿ ಸ್ವಸೇನೆಯ ಅಗ್ರೇ ಪಣಿಧಾಯ ಸೇನಾ ಸಹಿತನಾಗಿ ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತಮ್ಮ ಜೊತೆಗೆ ತಮ್ಮ ಪುರೋಹಿತರು ವಶಿಷ್ಠ ಋಷಿಗಳು, ಆ ವಶಿಷ್ಠ ಋಷಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ರಿ, ಪ್ರಣಿಧಾಯ ಆ ಸೇನೆಯನ್ನು ಮುಂದಿಟ್ಟುಕೊಂಡು ಧಾತ್ರಿರಂ ವಶಿಷ್ಠಂ, ಧಾತ ಅಂದ್ರೆ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ವಶಿಷ್ಠ ಋಷಿಗಳು ಆ ವಶಿಷ್ಠ ಋಷಿಗಳನ್ನ ಮುಂದೆ ಇಟ್ಟುಕೊಂಡು ಯಾವುದೇ ಒಂದು ಸತ್ಕಾರ್ಯದಲ್ಲಿ ತಮ್ಮ ಪುರೋಹಿತರ, ಆಚಾರ್ಯರ, ಗುರುಗಳ, ಬ್ರಾಹ್ಮಣರ ಒಂದು ಆಶೀರ್ವಾದ ಹಾಗೂ ಅವರು ನಮ್ಮ ಜೊತೆಗೆ ಇರಬೇಕು ಅನ್ನೋದು ಇದು ಮೊದಲಿಂದಲೂ ಸಿದ್ಧವಾಗಿರತಕ್ಕಂಥದ್ದು. ಎಲ್ಲ ಮಹಾರಾಜರು ಕೂಡ ಪ್ರತಿನಿತ್ಯವೂ ಮಹಾಭಾರತ ಹಾಗೂ ಪುರಾಣ, ವೇದಗಳ, ಶಾಸ್ತ್ರಗಳ ಶ್ರವಣ ಮಾಡತಕ್ಕಂತಹವರು. ಹೀಗಾಗಿ ಈ ಜನಕ ಮಹಾರಾಜನಂತೆ ದಶರಥರಾಜನು ಕೂಡ ಒಳ್ಳೆಯ ಶಾಸ್ತ್ರಜ್ಞನಾದವನು. ಅವನು ತಮ್ಮ ಕುಲಪುರೋಹಿತರಾಗಿರ್ತಕ್ಕಂತಹ ವಶಿಷ್ಠ ಋಷಿಗಳನ್ನ ಕರೆದುಕೊಂಡು ಸಯತ್ರ ಮೈಥಿಲ, ಮಿಥಿಲಾ ಪಟ್ಟಣಕ್ಕೆ ಅಧಿಪತಿಯಾಗಿರೋ ಜನಕ ಮಹಾರಾಜ, ಆ ಜನಕ ಮಹಾರಾಜ ಎಲ್ಲಿದ್ದಾನೋ ಆ ಪಟ್ಟಣಕ್ಕೆ ಎಲ್ಲ ಸೈನಿಕ ಸಹಿತರಾಗಿ ಹಾಗೂ ತಮ್ಮ ಹೆಂಡತಿ, ಮಕ್ಕಳು, ಆಚಾರ್ಯರು ಎಲ್ಲ ಕೂಡಿಕೊಂಡು ಅಲ್ಲಿ ಹೋಗ್ತಾ ಇದ್ದಾನೆ. ಸಮೈಥಿಲೇನ ಅತಿತರಾಂ ಸಮರ್ಚಿತಃ ವಿವಾಹಯಾಮಾ ಸುತಂ ಮುದಂಬರಃ ಪುರೋಹಿತೋ ಗಾಧಿ ಸುತಾನುಮೋದಿತಃ ಜುಹಾವನ್ಹಿಂ ವಿಧಿನಾ ವಶಿಷ್ಠಃ. ಆಗ ಜನಕ ಮಹಾರಾಜನಿಗೆ ಬಹಳ ಸಂತೋಷವಾಗಿದೆ. ಭಾರಿ ಸಂತೋಷದಿಂದ, ವೈಭವದಿಂದ ಅವರಿಗೆ ಸ್ವಾಗತ ಮಾಡಿಕೊಂಡಿದ್ದಾನೆ. ಅವರಿಗೆಲ್ಲ ಮರ್ಯಾದೆಯನ್ನು ಮಾಡಿದ್ದಾನೆ. ದಿತರಾಂ ಸಮರ್ಚಿತ ಎಲ್ಲ ಮಾತಾಯಿತು. ವಿಶ್ವಾಮಿತ್ರರು ಕೂಡ ಅಲ್ಲೇ ಇದ್ದಾರೆ. ದಶರಥರಾಜನಿಗೂ ಬಹಳ ಸಂತೋಷವಾಗಿದೆ. ನಾನು ನನ್ನ ಮಕ್ಕಳನ್ನ ಕೊಟ್ಟು ಕಳುಹಿಸಿದ್ದು ಬಹಳ ಸಾರ್ಥಕವಾಗಿದೆ. ಋಷಿಗಳ ಜೊತೆಗಿದ್ದು ಅವರ ಯಜ್ಞವನ್ನು ರಕ್ಷಣೆ ಮಾಡಿದ್ದಾನೆ. ಜೊತೆಗೆ ಇಲ್ಲಿ ಸ್ವಯಂವರ ನಡೆದು ವಿವಾಹವು ಆಗ್ತಾ ಇದೆ. ಹೀಗಾಗಿ ಅವನಿಗೆ ಬಹಳ ಸಂತೋಷವಾಗಿದೆ. ಆನಂತರ ಪರಸ್ಪರವಾಗಿ ಮಾತನಾಡಿ ಈಗ ವಿವಾಹ ನಡೆಸಿಕೊಡ್ಬೇಕು ಅಂತ ಕೇಳಿದಾಗ ಆಗಲಿ ಅಂತ ಮಾಡಿಸ್ತಾ ಇದ್ದಾರೆ. ವಿವಾಹಯಾಮ ಸುತಂ ಮುದಂಬರ, ಮುತ್ ಅಂದ್ರೆ ಸಂತೋಷ, ಮುದಂಬರ ಅಂದ್ರೆ ಭಾರೀ ಸಂತೋಷದಿಂದಾಗಿ ಮಗನ ವಿವಾಹವನ್ನ ಮಾಡಿಸ್ತಾ ಇದ್ದಾರೆ. ಮಾಡಿಸಿದವರು ಯಾರು? ವಿವಾಹವನ್ನ ಮಾಡಿಸ್ಲಿಕ್ಕೆ ಆಚಾರ್ಯರು, ಪುರೋಹಿತರು ಇರ್ಬೇಕು. ಪುರೋಹಿತರಿಲ್ಲದೆ ವಿವಾಹ ಎಲ್ಲಿಯೂ ನಡೆಯೋದೇ ಇಲ್ಲ. ಹೀಗಾಗಿ ಇಲ್ಲಿ ಪುರೋಹಿತರು ಯಾರು ಅಂದ್ರೆ, ಇವರಿಗೆ ಪುರೋಹಿತರು ವಶಿಷ್ಠ ಋಷಿಗಳು.
ವಿಶ್ವಾಮಿತ್ರ ಋಷಿಗಳು ಕೂಡ ಅಲ್ಲೇ ಇದ್ದಾರೆ. ಹಾಗಾದ್ರೆ ಮಾಡಿಸಿದ್ದು ಯಾರು? ನಿಜವಾಗಿ ನೋಡ್ರಿ, ರಾಮದೇವ್ರ ಕರ್ಕೊಂಡು ಬಂದವರು ಇವರು ಎಲ್ಲಾ ವ್ಯವಸ್ಥೆ ಮಾಡಿದವರು ಅಂದ್ರೆ ಅವರೇ ಮಾಡಿಸ್ತಾರೇನೋ? ಇಲ್ಲ. ಗಾಧಿ ಸುತ ನಮೋದಿತ, ಗಾಧಿರಾಜನ ಸುತ ಮಕ್ಕಳು ಯಾರು? ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರ ಋಷಿಗಳು ವಶಿಷ್ಠ ಋಷಿ ಹೇಳ್ತಾರೆ, ವಶಿಷ್ಠ ಋಷಿಗಳೇ, ನೀವೇ ಈ ರಾಜರ ಕುಲ ಪರಂಪರೆಯಿಂದ ಆಗಿರ್ತಕ್ಕಂತಹ ಆಚಾರ್ಯರು, ಪುರೋಹಿತರು, ಆದ್ದರಿಂದ ನೀವೇ ವಿವಾಹವನ್ನು ಮಾಡಿಸಿ ಅಂತ ಹೇಳ್ತಾರೆ. ಆಗಲಿ ಅಂತ ವಶಿಷ್ಠ ಋಷಿಗಳೇ ಎಲ್ಲ ವಿವಾಹವನ್ನ ಮಾಡಿಸ್ತಾ ಇದ್ದಾರೆ. ಗಾಧಿ ಸುತಾನುಮೋದಿತ ಜುಹಾವವನ್ಹಿಂ ವಿಧಿನಾ ವಶಿಷ್ಠ. ಶಾಸ್ತ್ರದ ರೀತಿಯಲ್ಲಿ ಯಾವ ರೀತಿಯ ವಿವಾಹವನ್ನ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ವಿಧಾನವಿದೆ. ಅದೇ ರೀತಿಯಾಗಿ ಆ ವಿಧಿಯ ಪ್ರಕಾರ ವಿವಾಹವನ್ನ ಮಾಡಿಸ್ತಾ ಇದ್ದಾರೆ. ಆ ವಿವಾಹ ಮಾಡಿಸ್ತಾ ಇರುವಾಗ ಜುಹಾವ ವನ್ಹಿಂ, ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತು ಲಾಜಾ ಹೋಮ ಮಾಡುವುದು ಇದು ಪ್ರಸಿದ್ಧವಾಗಿರತಕ್ಕಂತಹದ್ದು. ಅದೇ ರೀತಿಯಾಗಿ ವಶಿಷ್ಠ ಋಷಿಗಳು ಕೂಡ ಲಾಜಾ ಹೋಮವನ್ನ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ನಾವು ಕಥೆ ಅಂತ ಕೇಳ್ತಾ ಇದ್ದೇವೆ, ಶ್ರೀಮದಾತ ಹೇಳ್ತಾರೆ, ಬಹಳ ಸಂತೋಷ. ಆದ್ರೂ ಏನಿದೆ ಅಂತಂದ್ರೆ ಒಂದು ತತ್ವ, ಎಂತಹ ಪರಮಾತ್ಮ ನಾರಾಯಣನಿಗೆ ವಿಧಿ ನಿಷೇಧಗಳೇ ಇಲ್ಲ. ವಿಧಿ ನಿಷೇಧಗಳಿಂದ ಅತೀತನಾಗಿರ್ತಕ್ಕಂತಹ ಸರ್ವಜ್ಞನಾದ, ಸ್ವತಂತ್ರನಾದ, ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನು ಕೂಡ ತಾನು ವಿವಾಹವನ್ನು ಮಾಡಿಕೊಳ್ತಾ ಇರುವಾಗ, ಅರ್ಥಾತ್ ಲೋಕದಲ್ಲಿ ಅವತಾರ ಮಾಡಿ ಬಂದಾಗ ನಾವು ಯಾವ ರೀತಿಯಾಗಿ ಈ ಲೋಕದಲ್ಲಿ ವ್ಯವಹಾರ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಈ ವಿಧಿ ನಿಷೇಧಗಳ ಪಾಲನೆಯನ್ನು ಮಾಡಬೇಕು, ಸ್ವಯಂ ಪರಮಾತ್ಮ ತಾನು ಅನುಷ್ಠಾನ ಮಾಡಿ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ರಾಮದೇವರಿಗೆ ಇದು ಯಾವುದರ ಅವಶ್ಯಕತೆ ಇಲ್ಲ. ಪರಮಾತ್ಮನಿಗೆ ವಿಧಿ ನಿಷೇಧಗಳೇ ಇಲ್ಲ. ಆದರೂ ಕೂಡ ಎಲ್ಲವನ್ನು ಮಾಡ್ತಾನೆ, ಮಾಡಿ ತೋರಿಸ್ತಾನೆ. ಯಾಕೆ ಅಂತ ಕೇಳಿದ್ರೆ, ಭಕ್ತರಿಗೆ ತನ್ನನ್ನು ಅನುಸರಣೆ ಮಾಡುವಂತಹ ಒಂದು ವಿಶೇಷವಾದ ತಿಳುವಳಿಕೆ ಬರಬೇಕು. ಅದಕ್ಕಾಗಿ ರಾಮದೇವರು ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಅನೇಕ ವಿಷಯಗಳಿದೆ. ಪುರೋಹಿತರ ಮಾತನ್ನು ಕೇಳಬೇಕು, ಅವ್ರು ಹೇಗೆ ಹೇಳ್ತಾರೆ ಅದಕ್ಕೆ ಅನುಷ್ಠಾನ ಮಾಡಬೇಕು. ಆ ಪುರೋಹಿತರಲ್ಲಿಯೂ ಪರಸ್ಪರವಾಗಿ ಎಂಥ, ನೀವು ಮಹಾಭಾರತದಲ್ಲಿ ಕೇಳಿರ್ತೀರಿ, ವಿಶ್ವಾಮಿತ್ರ ಋಷಿಗಳಿಗೂ ವಶಿಷ್ಠ ಋಷಿಗಳಿಗೂ ಎಂತಹ, ಮೊದಲಿಗೆ ನಾವು 4ನೇ ಇದೇ ಅಧ್ಯಾಯ 1ನೇ ಭಾಗದಲ್ಲಿ ವಿಶ್ವಾಮಿತ್ರ ಋಷಿಗಳು ರಾಜರು, ಅವ್ರ ಋಷಿಗಳಾಗಿದ್ದೇ ವಶಿಷ್ಠ ಋಷಿಗಳಿಂದ. ಅವರಿಬ್ಬರು ಎಷ್ಟು ಜಗಳ ಇತ್ತು, ದ್ವೇಷ ಇತ್ತು ಅಂತ ಮೊದಲಿಗೆ ಅವ್ರ ರಾಜರಾಗಿದ್ರು. ಯಾವಾಗ ಋಷಿಗಳಾದ ಮೇಲೆ ಎಷ್ಟು ಸಹಜವಾಗಿದ್ರು ಅನ್ನೋದು ಗೊತ್ತಾಗ್ತದೆ. ಸಾಮಾನ್ಯವಾಗಿ ನಾನೆಲ್ಲ ಕೆಲಸ ಮಾಡಿದ್ಮೇಲೆ ಇನ್ನೊಬ್ಬರು ಇದು ಮಾಡ್ತಾರೆ, ತುಂಬಾ ಕಷ್ಟವಾಗತ್ತೆ. ಆದ್ರೆ ಅದ್ಯಾವುದೂ ಇಲ್ಲ. ವಿಶ್ವಾಮಿತ್ರ ಹೇಳ್ತಾರೆ, ನೀವು ಪರಂಪರವಾಗಿ ಇದ್ದದ್ದು ನೀವೇ ಮಾಡಬೇಕು ಅಂತ ಅವ್ರಿಗೆ ಹೇಳಿ, ಅವರು ಇಬ್ಬರೂ ಮಹಾಜ್ಞಾನಿಗಳೇ. ಹೀಗಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಮೈತ್ರಿ, ಸೌಹೃದ ಭಾವ ಸಹಜವಾಗಿ ಹೇಗಿರಬೇಕು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಋಷಿಗಳು. ರಾಮದೇವರು ಕೂಡ ತಾನು ಎಂತಹ ಸರ್ವೋತ್ತಮ ಸ್ವತಂತ್ರನಾಗಿರ್ತಕ್ಕಂತಹ ಭಗವಂತನಾದರೂ ಲೋಕದಲ್ಲಿ ಯಾವ ರೀತಿಯಾಗಿ ನಾನು ವ್ಯವಹಾರ ಮಾಡಬೇಕು, ಯಾವ ರೀತಿಯಾಗಿ ವಿಧಿ ನಿಷೇಧಗಳ ಪಾಲನೆ ಮಾಡಬೇಕು ಅನ್ನೋದನ್ನು ರಾಮದೇವರು ತೋರಿಸ್ಕೊಡ್ತಾರೆ. ಋಷಿಗಳೇ ಇದ್ದ ಮೇಲೆ ಅಲ್ಲಿ ವಿಧಿಗಳಲ್ಲಿ ಯಾವ ತರಹದ ಲೋಪದ ಪ್ರಸಂಗ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಅನೇಕ ವಿಧಿಗಳನ್ನು ಹೆಚ್ಚಾಗಿರುತ್ತೆ. ಮತ್ತೆ ಎಲ್ಲ ಏನೇನು ಆ ಉಪಕರಣಗಳು ಅಂತ ಹೇಳ್ತೇವೆ, ಆ ಎಲ್ಲ ಉಪಕರಣಗಳು ಮದುವೆಗಾಗಿ ಸಿದ್ಧ ಮಾಡಿದ್ದಾರೆ. ಆ ರೀತಿಯಾಗಿ ರಾಜರಿಗೆ ಯಾವುದೂ ಅಸಾಧ್ಯವಿಲ್ಲ, ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ವಿವಾಹ ಅಲ್ಲಿ ನಡೀತಾ ಇದೆ.
ವಿವಾಹದ ಬಗ್ಗೆ ಹೇಳಬೇಕಾದ್ದು ಬಹಳಷ್ಟಿದೆ, ಆದರೆ ಈಗ ಪ್ರಸಂಗ ಬಹಳ ಇಲ್ಲ, ಅದರಿಂದ ನಾನು ಹೇಳಿಕ್ಕೆ ಹೋಗ್ತಾ ಇಲ್ಲ. ವಿವಾಹವನ್ನ ಅಷ್ಟು ವೈಭವ, ಹಣದಿಂದ ವೈಭವ ಅಥವಾ ಇನ್ಯಾವುದಾದ್ರಿಂದ ವೈಭವ ನಾವು ನೋಡ್ತೇವೆ ಇವತ್ತಿನ ಕಾಲದಲ್ಲಿ. ಆದರೆ ಬ್ರಾಹ್ಮಣರು, ಆಚಾರ್ಯರು ಹಾಗೂ ಆ ಶಾಸ್ತ್ರದ ವೈಭವವು, ಅಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ವಿಧಿವಿಧಾನಗಳ ವೈಭವ ನೋಡೋ ಸ್ವಲ್ಪ ಇವತ್ತಿನ ಕಾಲದಲ್ಲಿ ಕಡಿಮೆಯಾಗಿದೆ. ಆದರೆ ಅದು ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹದ್ದು. ನಮ್ಮ ಜೀವನದಲ್ಲಿ ನಾನಾ ವಿಧವಾದ ಸಾಧನಗಳಲ್ಲಿ ವಿವಾಹ ಅನ್ನೋದು ಒಂದು ಸಾಧನ. ಅದು ಕೇವಲ ಲೌಕಿಕವಾಗಿರತಕ್ಕಂತಹ ದೃಷ್ಟಿಯಿಂದ ನಾವು ಒಬ್ಬ ಗಂಡ, ಒಬ್ಬ ಹೆಂಡತಿ, ಒಬ್ಬ ಪುರುಷ, ಒಬ್ಬ ಸ್ತ್ರೀ ಅವರ ಮೇಲಿನ ಮಾತ್ರ ಅಲ್ಲ. ಅದು ದೊಡ್ಡ ಸಾಧನಕ್ಕೆ ಗೃಹಸ್ಥಾಶ್ರಮವನ್ನು ಪಡೆದ್ರೆ ಭಾರೀ ಸಾಧನ ಮಾಡ್ಲಿಕ್ಕಾಗತ್ತೆ. ಆ ಹೆಚ್ಚಿನ ಸಾಧನವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಉತ್ತಮವಾದ ಒಂದು ಮಾರ್ಗ ಅದು ಗೃಹಸ್ಥಾಶ್ರಮ. ಹೀಗಾಗಿ ಮದುವೆ ಅಂತನ್ನೋದು ಕೂಡ ಅಷ್ಟೇ ಪವಿತ್ರವಾಗಿರ್ತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಒಂದು ಕರ್ಮ, ಅದು ಶಾಸ್ತ್ರದಲ್ಲಿ ಹೇಳಿದ್ದು. ಹೀಗಾಗಿ ಅತ್ಯಂತ ಶುದ್ಧ ರೀತಿಯಿಂದ ಹಾಗೂ ಅದರಲ್ಲಿ ಆ ಮದುವೆ ಬಗ್ಗೆನೇ ತಿಳಿಯಬೇಕಾದ ತುಂಬಾ ಇದೆ. ಹೀಗಾಗಿ ಆ ವಿವಾಹ ಎಂಬಂತಹ ಒಂದು ಸಂಸ್ಕಾರ ಇದೆಯಲ್ಲ, ಇದು ಬಹಳ 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 ಮಹತ್ವದ್ದು ನಮ್ಮ ಜೀವನದಲ್ಲಿ. ಅಂತಹ ಸಂಸ್ಕಾರವನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಭಗವಂತನು ಕೂಡ ತಾನು ಪಡೆದಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸದಾ ವಿಮಾನ ಬಲಿಭಿನ್ನಭಸ್ಥಲಂ ದಿದೃಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದುಂದುಭಯೋ ವಿನೇದಿರೆ ಜಗುಶ್ಚ ಗಂಧರ್ವರ ಸಹಸ್ರಶಃ. ಪರಮಾತ್ಮನ ವಿವಾಹ ಆಗ್ತಾ ಇದೆ. ಆ ಭಗವಂತನ ವಿವಾಹ ಆಗ್ತಾ ಇರುವಂತಹ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ಆಕಾಶದಲ್ಲಿ ಬಂದು ಆ ಭಗವಂತನ ವಿವಾಹವನ್ನು ನೋಡ್ತಾ ಇದ್ದಾರೆ. ವಿಮಾನಾವಲಿಭಿಹಿ ನಭಸ್ಥಲಂ, ನಭಃ ಅಂದ್ರೆ ಆಕಾಶ, ನಭಸ್ಥಲ ಅಂದ್ರೆ ಆಕಾಶ. ಆ ಆಕಾಶದಲ್ಲಿ ಎಲ್ಲ ದೇವತೆಗಳು ತಮ್ಮ ತಮ್ಮ ವಿಮಾನದಲ್ಲಿ ಬಂದು ಆ ಭಗವಂತನ ವಿವಾಹವನ್ನು ನೋಡ್ತಾ ಇದ್ದಾರೆ. ಆ ವಿಮಾನಗಳಿಗೆ ಸ್ಥಳವೇ ಇಲ್ಲ ಅಂತ, ಅಷ್ಟು ದೇವತೆಗಳು ಬಂದಿದ್ದಾರೆ. ದಿಕ್ಷತಾಂ ಸಂಕುಲಮಾಸನಾಕಿನಾಂ. ನಾಕಿ ಎಂಬ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ. ಯಾಕೆ ಅಂದ್ರೆ ನಾಕ ಅಂದ್ರೆ ಸ್ವರ್ಗ, ನಾಕಿ ಅಂದ್ರೆ ಸ್ವರ್ಗದಲ್ಲಿ ಇದ್ದವರು. ಸ್ವರ್ಗದಲ್ಲಿ ಬೇಕಾಷ್ಟು ಜನ ಇದ್ದಾರೆ, ಆದರೆ ಪ್ರಧಾನವಾಗಿರ್ತಕ್ಕಂಥವರು ಯಾರು? ದೇವತೆಗಳು. ಆದ್ರಿಂದ ನಾಕಿ ಎಂಬ ಶಬ್ದಕ್ಕೆ ದೇವತೆಗಳು ಎಂಬ ಅರ್ಥವನ್ನ ನಾವು ತಿಳಿಯಬೇಕು. ಈಗ ರಾಜನ ಅರಮನೆ ಇರುತ್ತೆ, ದಶರಥ ರಾಜನ ಮಹಾರಾಜನ ಅರಮನೆ. ಈ ಅರಮನೆಯಲ್ಲಿ ಯಾರಿದ್ದಾರೆ ಅಂತ ನಾವು ಕೇಳ್ತೀವಿ. ಕೆಳಗೆ ಏನ್ ಹೇಳ್ತಾರೆ? ದಶರಥ ರಾಜ ಇದ್ದಾನೆ ಅಂತ ಹೇಳ್ತಾರೆ. ದಶರಥ ರಾಜ ಒಬ್ಬನೇ ಇರ್ತಾನ? ಅವನ ಹೆಂಡತಿ, ಮಕ್ಕಳು, ಇಲ್ಲ ಸೇವಕರು ಸಾವಿರಾರು ಜನ ಇರ್ತಾರೆ. ಅದು ಹೇಳೋದೇನೋ, ಇಲ್ಲಿ ಯಾರು ಇರ್ತಾರೆ? ದಶರಥ ರಾಜ ಇರ್ತಾನೆ ಅಂತ ಹೇಳ್ತಾರೆ. ಇವಾಗ ಪಾರ್ಲಿಮೆಂಟ್ ಒಳಗೆ ಅಥವಾ ಬೇರೆ ಬೇರೆ ಕಡೆ ಒಂದೊಬ್ರು ಒಂದು ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಮಂತ್ರಿಗಳು ಇರ್ತಾರೆ. ಮಂತ್ರಿಗಳು ಮಾತ್ರ ಇರ್ತಾರ? ಹಾಗೇನಿಲ್ಲ, ಜೊತೆ ಬೇಕಾಷ್ಟು ಜನ ಇರ್ತಾರೆ. ಆದ್ರೆ ಪ್ರಧಾನವಾಗಿರ್ತಕ್ಕಂತಹ ಅಧಿಕಾರ ಹಾಗೂ ಅಲ್ಲಿರೋ ವ್ಯಕ್ತಿಗಳು ಯಾರೋ ಅವರನ್ನೇ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಸ್ವರ್ಗದಲ್ಲಿ ದೇವತೆಗಳೇ ಪ್ರಧಾನರಾದ್ದರಿಂದಾಗಿ ಆ ನಾಕಿ ಎಂಬ ಶಬ್ದಕ್ಕೆ ಸ್ವರ್ಗದಲ್ಲಿದ್ದನು ದೇವತೆಗಳು ಅಂತ ಅರ್ಥ. ನಾಕ ಎಂಬ ಶಬ್ದಕ್ಕೆ ಸ್ವರ್ಗ ಅಂತ ಅನ್ನೋ ಅರ್ಥ ಯಾಕೆ ಬಂತು ಅಂತಂದ್ರೆ, ಕ ಎಂಬ ಶಬ್ದಕ್ಕೆ ಸುಖ ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಕ ಅಂದರೆ ಸುಖ ಅಂತ ಅರ್ಥ.
ಅಕ ಎಂಬ ಶಬ್ದಕ್ಕೆ ಸುಖವಲ್ಲ, ಸುಖಕ್ಕೆ ವಿರುದ್ಧವಾದ್ದು ಅಂದ್ರೆ ದುಃಖ ಅಂತ ಅರ್ಥ. ಮತ್ತೆ ಅಕಂ ನ, ಆ ದುಃಖ ಇಲ್ಲ ಎಲ್ಲಿಯೋ, ಅದು ನಾಕ ಅಂದ್ರೆ ಸುಖವೇ ಇದೆ. ಯಾವ ಸ್ವರ್ಗದಲ್ಲಿ ದುಃಖವಿಲ್ಲ, ಸುಖವೇ ಇದೆ, ಅಂತಹ ಆ ಲೋಕಕ್ಕೆ ನಾಕ ಎಂಬುದಾಗಿ ಕರೀತಾರೆ. ಅಂತಹ ಲೋಕ ಯಾವುದು? ನಾಕ ಅಂದ್ರೆ ಸ್ವರ್ಗ. ಆ ಸ್ವರ್ಗದಲ್ಲಿ ಇದ್ದವರು ಯಾರೋ ದೇವತೆಗಳು, ಆ ದೇವತೆಗಳಿಗೆ ನಾಕಿ ಅಂದ್ರೆ ಸ್ವರ್ಗದಲ್ಲಿ ಇದ್ದವರು ಎಂಬುದಾಗಿ ನಾವು ತಿಳಿಲಿಕ್ಕಾಗ್ತದೆ. ಹೀಗೆ ಆ ಸ್ವರ್ಗದಲ್ಲಿ ದೇವತೆಗಳು ಇರತಕ್ಕಂಥವರು. ಪ್ರಸಂಗ ಬಂದಿದೆ, ಅದಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಸ್ವರ್ಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸುಖ ಇದೆ, ಇದರಲ್ಲಿ ಯಾವ ಸಂದೇಹನೇ ಇಲ್ಲ. ದೇವತೆಗಳಿಗೆ ಅದು ಪ್ರಧಾನವಾಗಿದ್ದರು, ಅವ್ರಿಗೂ ಇದ್ದೇ. ಹಾಗಾದ್ರೆ ಮನುಷ್ಯರು ಕೂಡ ಸ್ವರ್ಗಕ್ಕೆ ಹೋಗ್ತಾರಲ್ಲ, ನಾನು ಅದಕ್ಕೆ ಆ ಮಾತನ್ನು ಒಂದು ಮಾತು ಹೇಳಿದೆ. ಕರ್ಮ ಮಾಡಿದಾಗ, ಪುಣ್ಯ ಮಾಡಿದಾಗ ಎಲ್ಲ ಜೀವರಾಶಿಗಳು ಕೂಡ ಅವಶ್ಯವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ತೇತಂ ಪುಣ್ಯಂ ಸ್ವರ್ಗಲೋಕಂ ವಿಶಾಲಂ. ಗೀತೆಯಲ್ಲಿ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕ್ಷೀಣೇ ಪುಣ್ಯ ಮತ್ತೆ ಲೋಕಂ ವಿಶಂತಿ. ನಿಜ, ಸಾಮಾನ್ಯ ಮನುಷ್ಯರು ಕೂಡ ಪುಣ್ಯ ಮಾಡಿದ್ದಕ್ಕೆ ದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಒಳ್ಳೆಯ ಕರ್ಮವನ್ನು ಮಾಡಿದ್ದಕ್ಕೆ ಅವರಿಗೆ ಸ್ವರ್ಗಾದಿಗಳು ಸಿಗ್ತದೆ. ಆ ಸ್ವರ್ಗಾದಿಗಳು ಸಿಕ್ಕರೆ ಪುಣ್ಯ ಇರೋವರೆಗೆ ಸ್ವರ್ಗದೊಳಗೆ ಇರ್ತಾರೆ. ಪುಣ್ಯ ಮುಗೀತು ಅಂದ್ರೆ ಮತ್ತೆ ಪುನಃ ಅವ್ರನ್ನ ಕೆಳಗಡೆ ಹಾಕಿಬಿಡ್ತಾರೆ. ಅಷ್ಟೇ ಅಲ್ಲ, ಆ ಮನುಷ್ಯರ ಅವಸ್ಥೆ ಇದು, ನಾ ದೇವತೆಗಳು ಹೇಳ್ತಾ ಇಲ್ಲ, ದೇವತೆಗಳು ಅಲ್ಲೇ ಇರ್ತಕ್ಕಂಥವ್ರು. ಹೀಗೆ ಆ ಸ್ವರ್ಗದ ಒಂದು ವ್ಯವಸ್ಥೆ ಇದೆ. ಆ ಪ್ರಧಾನವಾಗಿದ್ದವರು ದೇವತೆಗಳು. ಆ ದೇವತೆಗಳೆಲ್ಲ ರಾಮದೇವರ ವಿವಾಹವನ್ನು ನೋಡಬೇಕು ಅಂತ ಭಾರಿ ಕುತೂಹಲ. ಎಲ್ಲರೂ ಆ ಆಕಾಶದಲ್ಲಿ ಬಂದು ನೋಡ್ತಾ ಇದ್ದಾರೆ. ಸುರಾನಕ ದುಂದುಭಯೋ ವಿನೇದಿರೆ ಜಗುಶ್ಚ ಗಂಧರ್ವರ ಸಹಸ್ರಶಃ. ಸಾವಿರಾರು ಗಂಧರ್ವರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹಾಡುಗಳನ್ನು ಹೇಳ್ತಾ ಇದ್ದಾರೆ. ಕೆಲವರು ದುಂದುಭಿಗಳನ್ನ, ನಾವು ನಗಾರಿ ಅಂತ ಹೇಳ್ತೀವಲ್ಲ, ಆ ಆನಕ ದುಂದುಭಿ. ಆನಕ ಅಂತ ಒಂದು ಬೇರೆ ವಾದ್ಯ, ದುಂದುಭಿ ಅಂತ ಇನ್ನೊಂದು ವಾದ್ಯ, ಎರಡು ಒಂದಲ್ಲ. ಆ ಎರಡನ್ನೂ ಕೂಡ ಎಲ್ಲರೂ ಬಾರಿಸ್ತಾ ಇದ್ದಾರೆ. ಎಲ್ಲರಿಗೂ ಬಹಳ ಸಂತೋಷವಾಗಿದೆ. ಹೀಗೆ ಆ ರಾಮದೇವರ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿವಾಹ ನಡೀತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸ್ವಯಂವರದ ವಿಷಯದಲ್ಲಿ ಬರತಕ್ಕಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಶ್ರೀಮದಾಚಾರ್ಯರು ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಷಯವನ್ನ ಮೊದಲಿಗೆ ಹೇಳಿಲ್ಲ. ಏನು ಸಮಸ್ಯೆ ಅಂತಂದ್ರೆ, ಸೀತಾ ಸ್ವಯಂವರ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದಾಗ ಅದು ಎಲ್ಲರಿಗೂ ತಿಳಿತು. ಎಲ್ಲ ಜನರು ಬಂದಿದ್ರು, ರಾವಣಾದಿಗಳು ಬಂದಿದ್ರು, ಬೇರೆ ಬೇರೆ ರಾಜರು ಬಂದಿದ್ರು ಅಂತೆಲ್ಲ ಹೇಳಿದ್ವಿ. ಆದರೆ ದೇವತೆಗಳು ಈ ಸ್ವಯಂವರಕ್ಕೆ ಬಂದಿದ್ರೋ ಇಲ್ಲವೋ ಅಂತ ಕೇಳಿದಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಅದಕ್ಕೆ ಕಾರಣವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ವಿಜಾನಮಾನ ಜಗತಾಂ ಹಿಮಾತರಂ ಪುರಾರ್ಥಿತಂ ನಾಯುರತ್ರ ದೇವತಾಃ ತದಾತು ರಾಮಂ ರಮಯಾರ್ಯುತಂ ಪ್ರಭುಂ ದಿದೃಕ್ಷವಃ ಚಕ್ರುಹು ಅಲಂ ನಭಸ್ಥಲಂ. ಸೀತಾದೇವಿಯ ಸ್ವಯಂವರ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ದೇವತೆಗಳಿಗೂ ಗೊತ್ತು, ದೈತ್ಯರಿಗೂ ಗೊತ್ತು, ಎಲ್ಲ ರಾಜರಿಗೂ ಗೊತ್ತು. ಆದರೆ ಸ್ವಯಂ ರಾಮದೇವರು ಬಂದು ಧನುಸ್ಸನ್ನ ಭಂಗ ಮಾಡುವುದಕ್ಕಿಂತಲೂ ಮೊದಲಿಗೆ ಅನೇಕ ರಾಜರು ಹಾಗೂ ದೈತ್ಯರು ಎಲ್ಲರೂ ಬಂದು ಹೋಗಿದ್ದಾರೆ. ಆದರೆ ದೇವತೆಗಳು ಮಾತ್ರ ಬಂದಿಲ್ಲ. ಅದು ಗೊತ್ತೇ ಇಲ್ಲ ಅಂತ ತಿಳ್ಕೊಬೇಡಿ, ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾದ್ರೆ ಯಾಕೆ ಅವರು
ಬರಲಿಲ್ಲ ಅಂದ್ರೆ ಅವ್ರಿಗಿದೂ ಗೊತ್ತು ಏನು, ಸೀತಾದೇವಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ, ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಹಾಗಾದ್ರೆ ಆ ಲಕ್ಷ್ಮೀದೇವಿಯ ವಿವಾಹವನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ದೇವರಿಗೆ ಮಾತ್ರ ಇದೆ, ಬೇರೆಯವರಿಗೆ ಯಾರಿಗೂ ಇಲ್ಲ ಎಂಬ ಸತ್ಯವಾದ ಅಂಶವು, ನಿಜವಾದ ತತ್ವವು ದೇವತೆಗೆ ಗೊತ್ತಿದ್ದರಿಂದ ಅವರು ಆ ಕಾರ್ಯದಲ್ಲಿ ಪ್ರವೃತ್ತರಾಗಲಿಲ್ಲ. ಆ ಯಾವ ದೇವತೆಗಳು ಬರಲೇ ಇಲ್ಲ. ಯಾಕೆ? ವಿಜಾನಮಾನ ಜಗತಾಂ ಹಿ ಮಾತರಂ. ಈ ಸೀತಾದೇವಿ ಸಾಮಾನ್ಯಳಾದವಳಲ್ಲ, ಜಗನ್ಮಾತೆಯಾಗಿರ್ತಕ್ಕಂತಹ ಸಾಕ್ಷಾತ್ ಲಕ್ಷ್ಮೀದೇವಿ ಎಂಬುದಾಗಿ ತಿಳಿದಿರ್ತಕ್ಕಂತಹ ದೇವತೆಗಳು ಪುರಾ ಅರ್ಥಿತಂ ನ ಆಯುಹು. ವಿವಾಹಕ್ಕಿಂತಲೂ ಮೊದಲಿಗೆ ಸ್ವಯಂವರದ ಪ್ರಸಂಗದಲ್ಲಿ ಯಾವ ದೇವತೆಗಳು ಕೂಡ ಬರಲೇ ಇಲ್ಲ. ಯಾವಾಗ ರಾಮದೇವರು ಬಂದು ಧನುರ್ಭಂಗವನ್ನು ಮಾಡಿದರು, ಸೀತಾ ಸಮೇತರಾಗಿ ಇದ್ದಾರೆ, ಆಗ ಎಲ್ಲ ದೇವತೆಗಳು ಬರ್ತಾರೆ. ಯಾಕಂದ್ರೆ ಮಹಾಭಕ್ತರು, ವಿಷ್ಣು ಭಕ್ತರು. ಹೀಗಾಗಿ ರಾಮಂ ರಮಯಾಯುತಂ ಪ್ರಭುಂ, ಲಕ್ಷ್ಮೀ ಸಮೇತರಾಗಿರ್ತಕ್ಕಂತಹ ನಾರಾಯಣ ರಾಮದೇವರು ಅವರ ನೋಡೋಕ್ಕೋಸ್ಕರವಾಗಿ ದಿದೃಕ್ಷವ ನೋಡಬೇಕೆಂಬ ಅಪೇಕ್ಷೆ ಉಳ್ಳಂತಹ ದೇವತೆಗಳು ನಭಸ್ಥಲಂ ಅಲಂ ಚಕ್ರುಹು. ನಭಸ್ಥಲ ಅಂದ್ರೆ ಆಕಾಶ. ಆ ಎಲ್ಲ ಆಕಾಶವನ್ನು ಕೂಡ ತಾವು ಅಲಂಕಾರ ಮಾಡಿದ್ದಾರೆ, ಅರ್ಥಾತ್ ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಹೇಗಿತ್ತು ಅಂತ ಅದಕ್ಕೆ ಹೇಳ್ತಾರೆ, ಯಥಾ ಪುರ ಸಾಗರ ಸ್ವಯಂವರೆ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ ಹ್ಯಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಹಿಂದಕ್ಕೆ ಸಾಗರಜ ಸ್ವಯಂವರೆ, ದೇವತೆಗಳು ದೈತ್ಯರಿಬ್ಬರು ಸೇರಿಕೊಂಡು ಆ ಸಮುದ್ರ ಮಥನ ಮಾಡುವ ಪ್ರಸಂಗದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲಿ ಪ್ರಕಟಳಾಗಿದ್ದಾಳೆ ಅಷ್ಟೇ ಅಲ್ಲ, ಆಗ ಅಲ್ಲಿಯೂ ಕೂಡ ಸ್ವಯಂವರ ನಡೆದಿದೆ. ಸಾಗರಜ ಸ್ವಯಂವರೆ, ಲಕ್ಷ್ಮೀದೇವಿ ತಾನು ಮಾಲೆ ಹಿಡ್ಕೊಂಡು ಎಲ್ಲ ದೇವತೆಗಳನ್ನು ನೋಡ್ತಾ ಬಂದು ಕೊನೆಗೆ ನಾರಾಯಣನಿಗೆ ತಾನು ಮಾಲೆಯನ್ನು ಹಾಕಿದ್ದಾಳೆ. ಹೀಗೆ ಆ ಲಕ್ಷ್ಮೀ ದೇವಿ ಸಮುದ್ರ ಮಥನ ಕಾಲದಲ್ಲಿ ಪ್ರಕಟಳಾಗಿ ಸ್ವಯಂವರ ನಡೆದಾಗ ಎಲ್ಲ ದೇವತೆಗಳು ಸೇರಿದ್ರು. ಸುಮಾನಸಾನಾಂ, ದೇವತೆಗಳ ಒಂದು ಸಮಾಗಮ ಹೇಗಾಗಿತ್ತೋ ಅದೇ ರೀತಿಯಾಗಿ ಸೀತಾ ವಿವಾಹದಲ್ಲಿಯೂ ಕೂಡ ಎಲ್ಲ ದೇವತೆಗಳು ಹಾಗೂ ಋಷಿಗಳು ಸಹ ಭೂಭೃತಾಂ, ಅಷ್ಟೆಲ್ಲ ಈ ಭೂಲೋಕದಲ್ಲಿ ರಾಜರು ಸೇರಿದ್ದಾರೆ. ಎಲ್ಲ ರಾಜರು, ಎಲ್ಲ ಋಷಿಗಳು ಹಾಗೂ ಎಲ್ಲ ದೇವತೆಗಳು ಎಲ್ಲರೂ ಈ ಭೂಲೋಕದಲ್ಲಿ ಸೀತಾದೇವಿಯ ಅರ್ಥಾತ್ ರಾಮದೇವರ ಒಂದು ಸೀತಾ ಕಲ್ಯಾಣೋತ್ಸವವನ್ನು ನೋಡೋಕ್ಕೋಸ್ಕರವಾಗಿ ಎಲ್ಲ ದೇವತೆಗಳು, ಸಜ್ಜನರು, ಸಾತ್ವಿಕರು ಸೇರಿದ್ದಾರೆ. ಎಲ್ಲರಿಗೂ ಬಹಳ ಸಂತೋಷವಾಗಿದೆ. ಪ್ರಗೃಹ್ಯ ಪಾಣಿಂಚ ನೃಪಾತ್ಮಜಾಯ ರರಾಜ ರಾಜೀವ ಸಮಾನ ನೇತ್ರ ಯಥಾ ಪುರ ಸಾಗರಜ ಸಮೇತಃ ಸುರಾಸುರಾಣಾಂ ಅಮೃತಾಬ್ಧಿಮಂಥನೆ. ಹಿಂದೆ ಯಾವ ರೀತಿಯಾಗಿ ಅಮೃತಕ್ಕಾಗಿ ತಾವು ಸಮುದ್ರ ಮಥನ ಮಾಡಿದಾಗ ಸಾಗರಜ ಸಮೇತಃ, ಸಾಗರದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಲಕ್ಷ್ಮೀ ಸಮೇತನಾಗಿ ಭಗವಂತ ಯಾವ ರೀತಿಯಾಗಿ ತಾನು ಅತ್ಯಂತ ಶೋಭೆಯಿಂದ ಕೂಡಿದನೋ ಅದೇ ರೀತಿಯಾಗಿ ರಾಜೀವ ಸಮಾನ ನೇತ್ರ, ರಾಜೀವ ಎಂಬ ಶಬ್ದಕ್ಕೆ ಕಮಲ ಅಂತ ಅರ್ಥ. ರಾಜೀವ ಸಮಾನ ನೇತ್ರ ಅಂದ್ರೆ ಕಮಲದಂತೆ ಕಣ್ಣುಗಳಿರತಕ್ಕಂತಹ ರಾಮದೇವರು ನೃಪಾತ್ಮಜಾಯ, ಸೀತಾದೇವಿಯ ಜನಕ ಮಹಾರಾಜನ ಮಗಳಾಗಿರ್ತಕ್ಕಂತಹ ಸೀತಾದೇವಿಯ ಪಾಣಿಗ್ರಹಣವನ್ನು ಮಾಡಿಕೊಂಡು ಬಹಳ ಶೋಭಿಸ್ತಾ ಇದ್ದಾನೆ. ಎಲ್ಲರಿಗೂ ಸಂತೋಷವನ್ನು ಕೂಡ ತಂದುಕೊಡ್ತಾ ಇದ್ದಾನೆ. ಆ ವಿವಾಹದಲ್ಲಿ
ಎಲ್ಲರಿಗೂ ಉತ್ಸಾಹ ಇತ್ತು ಅಂತ ತೋರಿಸ್ಕೊಡ್ತಾರೆ. ಸ್ವಲಂಕೃತಾಸ್ತತ್ರ ವಿಚೇರು ರಂಗನಾಹ ವಿದೇಹರಾಜಸ್ಯ ಚ ಯಾಹಿ ಯೋಷಿತಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ವಿದೇಹರಾಜಸ್ಯ ಚ ಯಾಹಿ ಯೋಷಿತಃ, ಜನಕ ಮಹಾರಾಜನ ಪಟ್ಟಣದಲ್ಲಿರ್ತಕ್ಕಂತಹ ಯಾವ ಸ್ತ್ರೀಯರು, ಆ ಎಲ್ಲ ಸ್ತ್ರೀಯರು ಸ್ವಲಂಕೃತ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಅಂಗನಾಹ ಸ್ತ್ರೀಯರು ಆ ವಿವಾಹದಲ್ಲಿ ತಾವು ಹೋಗ್ತಾ ಇದ್ರು, ಬರ್ತಾ ಇದ್ರು, ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನು ಶ್ರೀಮದಾಚಾರ್ಯರು ಒಂದೊಂದು ಮಾತಿಗೂ ಬಹಳ ವಿಸ್ತಾರವಾಗಿ ಹೇಳಬೇಕು. ಆದರೆ ಪ್ರಧಾನವಾಗಿ ವಿಷಯವನ್ನು ಮಾತ್ರ ಹೇಳಬೇಕು ಅನ್ನೋಕ್ಕೋಸ್ಕರವಾಗಿ ನಾನು ವೇಗದಿಂದ ಹೇಳ್ತಾ ಇದ್ದೇನೆ. ವಿವಾಹ ಒಂದು ಪ್ರಸಂಗದಲ್ಲಿ ಉತ್ತಮವಾಗಿರ್ತಕ್ಕಂತಹ ವಸ್ತ್ರಗಳನ್ನು ಧಾರಣ ಮಾಡಬೇಕು. ಎಷ್ಟು ಸಾಧ್ಯವಿದೆ ಅವರ ಅಲಂಕಾರಗಳನ್ನು ಮಾಡಿಕೊಂಡಿರಬೇಕು. ವರ ಕನ್ಯಾ ಜೊತೆಗಿರ್ತಕ್ಕಂತಹ ಪ್ರಧಾನ ವ್ಯಕ್ತಿಗಳು ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಅದಷ್ಟೇ ಅಲ್ಲ, ಯಾರ್ಯಾರು ವಿವಾಹ ಮಹೋತ್ಸವದಲ್ಲಿ ಸೇರ್ತಾರೆ, ಅಲ್ಲಿ ಹೋಗಿ ತಾವು ಆ ವಿವಾಹದಲ್ಲಿ ಭಾಗಿಗಳಾಗ್ತಾರೆ, ಅವರು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಉತ್ತಮವಾಗಿರ್ತಕ್ಕಂತಹ ವಸ್ತ್ರಗಳನ್ನ, ಆಭರಣಗಳನ್ನ ಧಾರಣ ಮಾಡಿಕೊಂಡು ವಿವಾಹಕ್ಕೆ ಹೋಗಬೇಕು ಎಂಬ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸ್ವಲಂಕೃತಾಹ ತತ್ರ ವಿಚೇರು ರಂಗನಾಹ, ಎಲ್ಲ ಸ್ತ್ರೀಯರು ಅಲ್ಲಿ ಅಲಂಕಾರ ಮಾಡಿಕೊಂಡು ಅಲ್ಲಿ ಎಲ್ಲ ವಿವಾಹದ ಪ್ರಸಂಗದಲ್ಲಿ ತಾವು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆಗ ಮುದಾ ಸಮೇತಂ ರಮಯಾ ರಮಾಪತಿಂ, ಲಕ್ಷ್ಮೀ ಸಮೇತನಾಗಿರ್ತಕ್ಕಂತಹ ನಾರಾಯಣ ಅರ್ಥಾತ್ ರಾಮದೇವರನ್ನ ಕಂಡು ಜನಕ ಮಹಾರಾಜ ತನ್ನ ಶಕ್ತಿಗೆ ಅನುಗುಣವಾಗಿ ರಾಮದೇವರಿಗೆ ತಾನು ಯೋಗ್ಯವಾಗಿರ್ತಕ್ಕಂತಹ ವಸ್ತ್ರಾದಿಗಳನ್ನು ದಾನ ಮಾಡಿ ಕೊಟ್ಟ, ಧನವನ್ನು ಕೊಟ್ಟ ಅಂತ ಹೇಳ್ತಾರೆ. ಏನು ಕೊಟ್ಟ ಅಂತಂದ್ರೆ, ಪ್ರಿಯಾಣಿ ವಸ್ತಾಣಿ ರಥಾನ್ ಸಕುಂಜರಾಂ ಪರಾರ್ಘ್ಯರತ್ನಾನ್ಯಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾತ್ರಯಮುತ್ತಮಂ ಮುದಾ ತದಾ ಸ ರಾಮಾವರೇಭ್ಯ ಏವ. ಉತ್ತಮವಾಗಿರ್ತಕ್ಕಂತಹ ವಸ್ತ್ರಗಳು, ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್, ರಥಗಳನ್ನು ಕೊಟ್ಟಿದ್ದಾನೆ, ಆನೆಗಳನ್ನು ಕೊಟ್ಟಿದ್ದಾನೆ. ಪರಾರ್ಘ್ಯ ರತ್ನಾನಿ, ಭಾರೀ ಬೆಲೆ ಬಾಳ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನಗಳು, ಮುತ್ತು ರತ್ನ ಇವುಗಳನ್ನು ಕೂಡ ರಾಮದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಅಖಿಲಸ್ಯ ಚ ಈಶಿತುಃ, ಭಗವಂತ ಸರ್ವ ನಿಯಾಮಕ, ಅಂತಹ ಭಗವಂತನಿಗೆ ವಿವಾಹದ ಪ್ರಸಂಗದಲ್ಲಿ ಕೊಡುವುದು ಮೊದಲಿಂದಲೂ ಅವರ ಯಥಾಶಕ್ತಿ ಕೊಡ್ತಕ್ಕಂತಹದ್ದು ಒಂದು ರೂಢಿ ಇದೆ. ಹಾಗೆ ಜನಕ ಮಹಾರಾಜ ರಾಮದೇವರೆಲ್ಲರೂ ಸಮರ್ಪಣೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತದೌಚ ಕನ್ಯಾತ್ರಯಮುತ್ತಮಂ ಮುದಾ, ಅವನಿಗೆ 200 ಜನ ಕನ್ಯಾ ಅರ್ಥಾತ್ ಹೆಣ್ಣು ಮಕ್ಕಳು ಇದ್ರು. ನಾವೆಲ್ಲ ವೆಂಕಟೇಶ್ ಕಲ್ಯಾಣದಲ್ಲಿ ಈ ಮಾತನ್ನು ನಾವು ಕೇಳ್ತೇವೆ, ರಾಮಾಯಣದಲ್ಲಿಯೂ ಇದೆ. ಹೀಗಾಗಿ ಇನ್ನು ಉಳಿದ 3 ಜನ ತಮ್ಮಂದ್ರು, 3 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಅಲ್ಲಿ ವಿವಾಹವನ್ನು ಮಾಡ್ತಾ ಇದ್ದಾರೆ. ದದೌ ಚ ಕನ್ಯಾತ್ರಯಮುತ್ತಮಂ ಮುದಾ ತದಾ ಸ ರಾಮಾವರೇಭ್ಯ ಏವ, ರಾಮನ ತಮ್ಮಂದ್ರು 3 ಜನ, ಆ 3 ಜನರಿಗೆ ತಮ್ಮ 3 ಜನ ಮಕ್ಕಳನ್ನು ಕೊಟ್ಟು ಅವರಿಗೂ ಆ ವಿವಾಹವನ್ನು ಮಾಡಿಸಿದ್ದಾರೆ. ಹೀಗೆ ಪರಮಾತ್ಮನ ವಿವಾಹ ಅತ್ಯಂತ ವೈಭವದಿಂದ ಅಲ್ಲಿ ನಡೀತಾ ಇದೆ. ಮಹೋತ್ಸವಂ ತಂತನುಭೂಯ ದೇವತ ನರಾಶ್ಚ ಸರ್ವೇ ಪ್ರಯುರ್ಯಥಾಗತಂ ಪಿತಾ ಚ ರಾಮಸ್ಯ ಸುತೈ ಸಮನ್ವಿತಃ ಯಯೌ ಅಯೋಧ್ಯಾಂ ಸ್ವಪರಿಂ ಮುದಾ ತತಃ. ಹೀಗೆ ಎಲ್ಲ ದೇವತೆಗಳು ಹಾಗೂ ಮನುಷ್ಯರು ಆ ಭಗವಂತನ ಪರಮಾದ್ಭುತವಾದ ಪರಮ ಮಂಗಲಕರವಾಗಿರ್ತಕ್ಕಂತಹ ಕಲ್ಯಾಣ ಮಹೋತ್ಸವ
ಸೀತಾದೇವಿಯನ್ನ ರಾಮದೇವರು ವಿವಾಹ ಮಾಡಿಕೊಂಡಿದ್ದು ಪರಮಮಂಗಲ. ನಾವು ಮೊದಲಿಗೆ ಹೇಳಿದ ಹಾಗೆ ರಾಮದೇವರು ಸೀತಾದೇವಿ ನಿತ್ಯ ಅವಿಯೋಗಿಗಳು, ಅವರು ದೂರವೇ ಆಗೋದಿಲ್ಲ. ಲಕ್ಷ್ಮೀ ಸಮೇತನಾಗಿಯೇ ನಾರಾಯಣ ಯಾವಾಗೂ ಇದ್ದದ್ದು. ನಿತ್ಯಾವಿಯೋಗಿನಿ ಅಂತ ಕರೀತಾರೆ ಸೀತಾದೇವಿಯನ್ನ, ಅರ್ಥಾತ್ ಲಕ್ಷ್ಮೀ ದೇವಿಯನ್ನ. ಹಾಗಿದ್ದರೂ ಸಾಮಾನ್ಯ ಜನರಿಗೆ ಆ ಭಗವಂತನ ಮಹಾತ್ಮ್ಯವನ್ನ ಹೇಳಿ ಅವರೂ ಕೂಡ ತಮ್ಮ ಜೀವನದಲ್ಲಿ ಮಾಂಗಲ್ಯವನ್ನ ಪಡೆಯಲಿ ಎಂಬುದಕ್ಕೋಸ್ಕರವಾಗಿ ಪರಮಾತ್ಮ ಈ ರೀತಿಯಾಗಿ ತಾನು ಅವತಾರ ಮಾಡಿ ವಿವಾಹದ ಕಾರ್ಯಗಳನ್ನು ಮಾಡ್ಕೊಳ್ತಾನೆ, ಮಕ್ಕಳನ್ನು ಪಡಿತಾನೆ, ಅಲ್ಲಿ ವ್ಯವಹಾರ ಮಾಡ್ತಾನೆ. ಇದೆಲ್ಲ ದೇವರು ಯಾವುದು ಬೇಕಾದ್ದಲ್ಲ. ಆದರೂ ಭಗವಂತ ತಾನು ಮಾಡಿ ತೋರಿಸಿಕೊಟ್ಟು ವಿವಾಹ ಮಾಡಿಕೊಂಡಂತೆ ಮಾಡಿ ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನೆ. ಹಾಗೆಲ್ಲ ದೇವತೆಗಳು ಮನುಷ್ಯರನ್ನ ಈ ಭಾರಿ ಉತ್ಸವವನ್ನ ನೋಡಿ ಸಂತೋಷಪಟ್ಟಿದ್ದಾರೆ. ಮತ್ತೆ ಮತ್ತೆ ಪುನಃ ತಮ್ಮ ಲೋಕಗಳಿಗೆ, ತಮ್ಮ ಊರಿಗೆ ಎರಡು ಹೋಗಿದ್ದಾರೆ. ದಶರಥ ರಾಜನು ಕೂಡ ಪಿತಾಚ ರಾಮಸ್ಯ, ರಾಮನ ತಂದೆಯಾಗಿರ್ತಕ್ಕಂತಹ ದಶರಥ ಮಹಾರಾಜನು ಕೂಡ ತನ್ನ ಎಲ್ಲ ಮಕ್ಕಳು, ಸೊಸೆಂದರು, ಸೀತಾದೇವಿ ಹಾಗೆಲ್ಲ ಸಹಿತನಾಗಿ ಯಯೌ ಅಯೋಧ್ಯಾಂ ಸುಪರಿಂ ಮುದಾತತಃ ವಿವಾಹವನ್ನು ಮುಗಿಸಿಕೊಂಡು ಮತ್ತೆ ಪುನಃ ದಶರಥ ಮಹಾರಾಜ ತಾನು ತನ್ನ ಅಯೋಧ್ಯ ಪಟ್ಟಣಕ್ಕೆ ಹೊರಟಿದ್ದಾನೆ. ಹೀಗೆ ಆ ಸೀತಾ ಸಮೇತನಾಗಿ ರಾಮದೇವರು ಹಾಗೂ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಪತ್ನಿ ಸಹಿತರಾಗಿ ಪರಮ ಮಂಗಲಕರವಾಗಿರ್ತಕ್ಕಂಥ ವಿವಾಹವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಭಗವಂತನ ಈ ಸೀತಾ ವಿವಾಹ ರಾಮದೇವರು ನಡೆದಿದ್ದು ಅತ್ಯಂತ ಮಂಗಳಕರವಾಗಿರ್ತಕ್ಕಂತಹದ್ದು. ನಮ್ಮ ಜೀವನದಲ್ಲಿ ನಾನಾ ತರಹದ ಕಷ್ಟಗಳು, ಅನಿಷ್ಟಗಳು ಇರುತ್ತೆ. ಆ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡತಕ್ಕಂಥವನು ಭಗವಂತ. ಚಿಂತಾಮಣಿ. ನಮಗೆ ದೇವರನ್ನು ನಂಬುವ ದೊಡ್ಡ ಭಾಗ್ಯವನ್ನು ಭಗವಂತ ನಮ್ಗೆ ಕೊಡಬೇಕು. ನಮಗೆಲ್ಲಾ ಭಾಗ್ಯಗಳಿದೆ, ಆದರೆ ಅದೊಂದು ಇದ್ದು ಬಿಟ್ರೆ ನಮ್ಗೆ ಯಾವತ್ತೂ ಯಾವ ಕಷ್ಟಗಳೇ ಇರೋದಿಲ್ಲ. ಮನುಷ್ಯನಿಗೆ ಕಷ್ಟ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಕಷ್ಟ ಇದೆ. ಯಾಕೆ ಅಂತ ನಾವು ಮನುಷ್ಯರು, ನಾವು ಮಾಡಿದ ಕರ್ಮಗಳಿದೆ, ನಮಗಿದೆ ಪುಣ್ಯ ಪಾಪ ಎರಡೂ ಇದೆ. ಆ ಪುಣ್ಯಕ್ಕೆ ಅನುಗುಣವಾಗಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ, ಪಾಪಕ್ಕೆ ಅನುಗುಣವಾಗಿ ದುಃಖವನ್ನು ಅನುಭವಿಸ್ತೇವೆ. ಆದರೆ ಯಾವಾಗ ನಾವು ಪರಮಾತ್ಮನನ್ನು ನಂಬಿ ನಡಿತೇವೆ, ಆ ಭಗವಂತನಿಗಾಗಿಯೇ ನಮ್ಮ ಜೀವನ ಇರೋದು. ಭಗವಂತ ಹುಟ್ಟಿಸಿದ್ದೇ ದೇವರಿಗಾಗಿ. ನಾವೆಲ್ಲ ದೇವರ ಸೇವೆ ಮಾಡಬೇಕು, ದೇವರ ಉಪಾಸನೆ ಮಾಡಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಭಗವಂತನ ತತ್ವಜ್ಞಾನ ಮಾಡಿಕೊಂಡು ನನ್ನ ಹತ್ತಿರ ಬನ್ನಿ ಅಂತ ಅನ್ನೋಕ್ಕೋಸ್ಕರವಾಗಿಯೇ ಪರಮಾತ್ಮ ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ. ಹೀಗಾಗಿ ಅದೇ ಪರಮಾತ್ಮನ ದಯೆಯಿಂದ ನಾವು ಎಂಥ ಆಪತ್ತುಗಳು ಬಂದರೂ ಕೂಡ ಎಲ್ಲ ಆಪತ್ತುಗಳನ್ನು ಭಗವಂತ ದೂರ ಮಾಡಲಿ. ನಿರಂತರವಾಗಿ ಆ ಭಗವಂತನ ಸ್ಮರಣೆ, ಭಗವಂತನ ಉಪಾಸನೆ, ಭಗವಂತನ ಧ್ಯಾನ, ಆ ಭಗವಂತನ ಸೇವೆ ನಾನಾ ಮುಖಗಳಿಂದ ಪರಮಾತ್ಮ ಎಲ್ಲರಿಗೂ ತನ್ನ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾನೆ. ನಾನಾ ರೀತಿಯಿಂದ ಸೇವೆ ಮಾಡ್ರಿ ಅಂತ ಹೇಳ್ತಾನೆ. ಎಲ್ಲರೂ ಒಂದೇ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಎಲ್ಲ ರೀತಿಯ ಒಂದು ಸೇವೆಯನ್ನು ಮಾಡುವ ಅವಕಾಶವನ್ನು ಕೊಟ್ಟು ಪರಮಾತ್ಮ ನಮ್ಮಿಂದ ಸಾಧನ ಮಾಡಿಸಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ವಿಶೇಷವಾದ ಕರುಣೆ ನಮಗೆಲ್ಲರಿಗೂ ನಿರಂತರವಾಗಿ ಆಗಲಿ. ನಿರಂತರವಾಗಿ ಆ ಭಗವಂತನ ಉಪಾಸನೆ ಮಾಡುವಂತಹ ಭಾರೀ ಉತ್ಸಾಹ, ಭಾರೀ ಧೈರ್ಯ, ಭಾರೀ ಶಕ್ತಿ, ಭಾರೀ ಮನಸ್ಸು, ನಮಗೆ ಅವಕಾಶಗಳು ನಮ್ಮ ಜೀವನದಲ್ಲಿ ಬರಬೇಕು. ಎಲ್ಲ ಅವಕಾಶಗಳು ಬರುತ್ತೆ. ಬೇರೆ ಬೇರೆ ಅವಕಾಶ ಬಂದಾಗ ನಮಗೆ ಭಾರೀ ಸಂತೋಷವಾಗುತ್ತೆ. ನಮ್ಮ ಮಕ್ಕಳಿಗೆ, ನಮ್ಮ ಬೇಕಾದವರಿಗೆ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಒಂದು ಕೆಲಸ ಸಿಕ್ಕು ಕೋಟ್ಯಂತರ ಹಣ ಬರ್ತದೆ, ನಾವು ಭಾರಿ ಸಂತೋಷವಾಗ್ತದೆ. ಓ, ಇಂಥ ಒಂದು ಅವಕಾಶ ಸಿಕ್ತು. ಆದರೆ ಭಗವಂತನ ಮಹಾತ್ಮ್ಯವನ್ನು ಕೇಳುವ,
ಭಗವಂತನ ತತ್ವಜ್ಞಾನ ಪಡೆಯುವ ಒಂದು ಅವಕಾಶ ನಮ್ಮ ಜೀವನ ಸಿಕ್ಕರೆ ಆ ಆ ಅವಕಾಶಕ್ಕಿಂತಲೂ ಕೋಟಿ ಕೋಟಿ ಪಟ್ಟು ಹೆಚ್ಚಿನ ಒಂದು ಭಾಗ್ಯ ಅವಕಾಶ ಇದು. ಇಂತಹ ಅವಕಾಶವನ್ನು ಭಗವಂತನ ಮೇಲಿಂದ ಮೇಲೆ ಕೊಳ್ಳಿ ಹೆಚ್ಚಿನ ಸಾಧನೆ ಮಾಡಿಸಲಿ ಎಂಬುದಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶುಭಮಸ್ತು.